ವರ್ಷಗಳಿಂದ ತುಂಬ ಆರೋಗ್ಯ ಸಮಸ್ಯೆಗಳಿತ್ತು. ಒಂದು ಸಲ ಇಲ್ಲಿ ಬಂದು ತಾಯಿ ದರ್ಶನ ಮಾಡಿಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಒಂದು ಗಟ್ಟಿ ನಂಬಿಕೆಯಿಂದ ನಾನು ಇಲ್ಲಿ ತನಕ ಬಂದೆ. ನನ್ನ ಕಷ್ಟಗಳು ಏನೇ ಇದ್ದರೂ ಫಸ್ಟ್ ನನ್ನ ತಾಯಿಯಲ್ಲಿ ಒಂದು ಅರಿಕೆ ಕಟ್ಕೊಳ್ತೀನಿ, ತಾಯಿ ನನ್ನ ಕೆಲಸಗಳೆಲ್ಲ ಮಾಡಿಕೊಡು ಅಂತ ಹೇಳ್ತೀನಿ. ಸೊ ಬಂದಿದ್ದಕ್ಕೆ ನನಗೆ ಆ ತಾಯಿ ಆಶೀರ್ವಾದ ಮಾಡಿ ನನ್ನ ಆರೋಗ್ಯ ಸಮಸ್ಯೆಗಳೆಲ್ಲ ಪರಿಹಾರ ಆಯಿತು. ನಂಬಿ ಬಂದಂಥ ಪ್ರತಿಯೊಬ್ಬರಿಗೂ ಸಮೇತ ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೆ ದಾರಿ ದೀಪ ಆಗಿ ಆ ತಾಯಿ ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಪ್ರತ್ಯಕ್ಷವಾಗಿ ನಾವೇನಾದ್ರು ನೋಡಬೇಕು ಕೇಳಬೇಕು ಅಂತಂದಾಗ ಬಸಪ್ಪನವರಿದ್ದಾರೆ, ಈಗ ಬಲಗಲ್ ಇಟ್ಬಿಟ್ಟು ಆಶೀರ್ವಾದ ಮಾಡಿ ನಿಮ್ಮ ಕೆಲಸ ಆಗುತ್ತೆ ಹೋಗಿ ಅಂತೇಳಿ ಒಂದು ಧೈರ್ಯವಾಗಿ ಆಶೀರ್ವಾದ ಮಾಡಿ ನಮ್ಮನ್ನು ಕಳಿಸ್ಕೊಡ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಬನ್ನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಶಕ್ತಿ ಇರುವಂಥ ದೇವಸ್ಥಾನ. ಬರೋಂಥ ಪ್ರತಿಯೊಬ್ಬರಿಗೂ ಆ ತಾಯಿ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಎಲ್ಲರಿಗೂ. ಸೊ ನನ್ನ ಹೆಸರು ಸರೋಜಾ ಅಂತ ಹೇಳಿದ್ದು. ನಾನು ಬೆಂಗಳೂರು ಆರ್ ಟಿ ನಗರದಿಂದ ಬರ್ತಾ ಇದ್ದೀನಿ. ಸೊ ನನ್ನ ಇಲ್ಲಿ ಮೇನ್ ಬರೋದಕ್ಕೆ ಉದ್ದೇಶ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ಕಷ್ಟ ಅಂತಂದಾಗ ದೇವ್ರು ನಂಬ್ಕೊಂಡು ನಾವು ದೇವರಿದ್ದಾರೆ ಅನ್ನೋ ನಂಬಿಕೆಯಿಂದ ನಾವು ಹೋಗ್ತೀವಿ. ಸೊ ಅದೇ ಥರ ನಾವು ಮನೆ ದೇವರು ಚಾಮುಂಡೇಶ್ವರಿ ತಾಯಿನೇ ತುಂಬ ನಂಬ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ನನಗೆ ಹಲವಾರು ವರ್ಷಗಳಿಂದ ತುಂಬ ಆರೋಗ್ಯ ಸಮಸ್ಯೆಗಳಿತ್ತು. ಸೊ ಹೀಗೆ ನಾನು ಒಂದು ಸಲ ಇಲ್ಲಿ ಬಂದು ತಾಯಿನ ದರ್ಶನ ಮಾಡಿಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಒಂದು ಗಟ್ಟಿ ನಂಬಿಕೆಯಿಂದ ನಾನು ಇಲ್ಲಿ ತನಕ ಬಂದೆ. ಸೊ ಬಂದಿದ್ದಕ್ಕೆ ನನಗೆ ಆ ತಾಯಿ ಆಶೀರ್ವಾದ ಮಾಡಿ ನನ್ನ ಆರೋಗ್ಯ ಸಮಸ್ಯೆಗಳೆಲ್ಲ ಪರಿಹಾರ ಆಯಿತು. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ಇವತ್ತು ದುಡ್ಡಿನ ಸಮಸ್ಯೆ ತುಂಬ ಇದೆ. ಸೊ ಹಾಗಾಗಿ ನನ್ನ ಕಷ್ಟಗಳು ಏನೇ ಇದ್ದರೂ ಫಸ್ಟ್ ನನ್ನ ತಾಯಿಯಲ್ಲಿ ಒಂದು ಅರಿಕೆ ಕಟ್ಕೊಳ್ತೀನಿ, ತಾಯಿ ನನ್ನ ಕೆಲಸಗಳೆಲ್ಲ ಮಾಡಿಕೊಡು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಪ್ರತಿ ವರ್ಷ ಇಲ್ಲಿ ಬಂದು ಆ ತಾಯಿಗೆ ಒಂದು ಅರಿಕೆ ಸಲ್ಲಿಸ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮಗೆ ಇರೋಂಥ ಎಲ್ಲ ಸಮಸ್ಯೆಗಳಿಗೂ ಒಂದು ಒಳ್ಳೆ ಪರಿಹಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂಬಿ ಬಂದಂಥ ಪ್ರತಿಯೊಬ್ಬರಿಗೂ ಸಮೇತ ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೆ ದಾರಿ ದೀಪ ಆಗಿ ಆ ತಾಯಿ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಇಲ್ಲಿ ಪ್ರತ್ಯಕ್ಷವಾಗಿ ನಾವೇನಾದ್ರು ನೋಡಬೇಕು ಕೇಳಬೇಕು ಅಂತಂದಾಗ ಬಸಪ್ಪನವರಿದ್ದಾರೆ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಭಕ್ತಿಯಿಂದ ಬೇಡ್ಕೊಂಡು ಕಣ್ಮುಚ್ಕೊಂಡು ಆ ತಾಯಿ ಅಯ್ಯಪ್ಪನ ಮುಂದೆ ಕೂತ್ಕೊಂಡು ಕೇಳ್ಕೊಂಡಾಗ ಸೊ ಅಯ್ಯಪ್ಪ ನಮ್ಮ ಕೆಲಸ ಆಗುತ್ತೆ ಅನ್ನೋ ಒಂದು ಸೂಚನೆ ಆ ತಂದೆ ಗೊತ್ತಾಗುತ್ತೆ. ಸೊ ಅದೇ ಥರ ಅವರು ನಮಗೆ ಬಲಗಲ್ ಇಟ್ಬಿಟ್ಟು ಆಶೀರ್ವಾದ ಮಾಡಿ ನಿಮ್ಮ ಕೆಲಸ ಆಗುತ್ತೆ ಹೋಗಿ ಅಂತೇಳಿ ಒಂದು ಧೈರ್ಯವಾಗಿ ಆಶೀರ್ವಾದ ಮಾಡಿ ನಮ್ಮನ್ನು ಕಳಿಸ್ಕೊಡ್ತಾರೆ. ಸೊ ಅದಾದಮೇಲೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಏನಪ್ಪ ಅಂತಂದರೆ, ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಹೋಗೋದಕ್ಕಿಂತ ನಾವು ಯಾರನ್ನ ಒಂದು ಸಲ ಅದು ದೇವರು ಅಂತ ನಂಬ್ಕೊಂಡು ನಾವು ಇಲ್ಲಿ ಬರ್ತೀವಿ ಅಲ್ವಾ, ಆ ನಂಬಿಕೆನೇ ನಮ್ಮನ್ನು ಕೊನೆವರೆಗೂ ನಮ್ಮ ಕಷ್ಟದಿಂದ ಬಗೆಹರಿಸೋದಕ್ಕೆ ನಮಗೆ ಒಂದು ಇದು ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಪ್ರತಿಯೊಬ್ಬರು ಬನ್ನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಶಕ್ತಿ ಇರುವಂಥ ದೇವಸ್ಥಾನ. ಸೊ ಬರೋಂಥ ಪ್ರತಿಯೊಬ್ಬರಿಗೂ ಆ ತಾಯಿ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.